ಗುಡ್ ಇಂಡಿಯನ್ಸ್, ನಾನೇ ಮಜ್ಜಿಗೆ ನಾನಿಂದ ತರಿಸೋದು ರಾಯಲ್ ಎನ್ಫೀಲ್ಡ್ ಅಂಡರ್ 350. ಇಂಜಿನ್ ಸೊಲ್ಯೂಷನ್ ನೋಡೋಕೆ 349cc, 20.2 bhp, 25 Nm ಟಾರ್ಕ್. ಸೊ ಕಲರ್ ಸ್ಕೀಮ್ ಬಂದು ಲಂಡನ್ ರೆಡ್. ಸೊ ಬನ್ನಿ ಎಕ್ಸಾಸ್ಟ್ ನೋಡಿ ತೋರಿಸ್ತೀನಿ. ಶೋರೂಮಿಂದ ಟೆಸ್ಟ್ ಡ್ರೈವ್ ಇಸ್ಕೊಂಡಿದ್ದೀವಿ. ಸೊ ಹಳೇದಕ್ಕೂ ಹೊಸದಕ್ಕೂ ಹೇಗಿದೆ ಎಕ್ಸ್ಪೀರಿಯನ್ಸು ಅಂತ ನೋಡೋಣ. ಸೊ ಹಳೇದು ಓಡಿಸಿದ್ದೀನಿ, ಸೊ ಹೊಸದು ಹೇಗಿದೆ ಅಂತ ಹೇಳ್ತೀನಿ. ಸ್ಪೀಡೋಮೀಟ್ರಲ್ಲಿ ಗೇರ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಸೊ ನೀವು ಯಾವ ಗೇರಲ್ಲಿ ಇದ್ದೀರಾ ಅಂತ ತೋರಿಸುತ್ತೆ. ಈಗ ಬರ್ತಿರೋ ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲಿ ಸೊ ಈ ಫೀಚರ್ಸ್ ಕೊಟ್ಟಿದ್ದಾರೆ. ಈ ಫೀಚರು ಬಿಗಿನರ್ಸ್ಗೂ ತುಂಬ ಯೂಸ್ ಆಗುತ್ತೆ. ಈ ಗಾಡಿಗೆ ಹ್ಯಾಂಡ್ಲ್ ಬಾರು ಮತ್ತು ಸೀಟಿಂಗ್ ಪೊಸಿಷರು ಚೇಂಜ್ ಮಾಡಿದ್ದಾರೆ ಸ್ವಲ್ಪ. ಸೊ ಸೀಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಕಂಫರ್ಟಬಲ್ ಆಗೇ ಇದೆ. ಸೊ ಹ್ಯಾಂಡ್ಲ್ ಬಾರು ಅಷ್ಟೇ ಒಳ್ಳೆ ಪೊಸಿಷನಲ್ಲಿದೆ. ಸೊ ರೈಡಿಂಗ್ ಪೊಸಿಷನ್ ತುಂಬ ಚೆನ್ನಾಗಿದೆ. ಈ ಗಾಡಿ ಕಲರ್ ಸ್ಕೀಮ್ ಬಂದು ಲಂಡನ್ ರೆಡ್. ಸೊ ಇದಕ್ಕೆ ಟೋಟಲ್ 5 ಕಲರ್ ಕೊಟ್ಟಿದ್ದಾರೆ. ಟೋಕಿಯೋ ಬ್ಲ್ಯಾಕ್, ಫ್ಯಾಕ್ಟ್ರಿ ಬ್ಲ್ಯಾಕ್, ಆಮೇಲೆ ರಿಯೋ ವೈಟ್ ತುಂಬ ಚೆನ್ನಾಗಿದೆ. ಸೊ ಅದು ಡೆಮೋಗೆ ಇಕ್ಕಿದ್ದಾರೆ. ಸೊ ನೋಡಿದೆ ನಾನು. ಸೊ ಇನ್ನೆರಡು ಕಲರು ಡ್ಯಾಪರ್ ಗ್ರೇ ಮತ್ತು ರೆಬಲ್ ಬ್ಲೂ, ಅದು ನೀವು ನೋಡೇ ಇರ್ತೀರಾ. ಆ 2 ಕಲರು ತುಂಬ ಕಾಮನ್ನು. ಗಾಡಿ ಚಿಕ್ಕದಿರೋದ್ರಿಂದ ಈ ಥರ ಆರಾಮಾಗಿ ನುಗ್ಸ್ಕೊಂಡು ಹೋಗ್ಬಿಡ್ಬೋದು. ಟ್ರಾಫಿಕ್ ಇರೋದ್ರಿಂದ ನಿಮ್ಗೆ ಅಷ್ಟೊಂದು ಟ್ರಬಲ್ ಅನ್ಸಲ್ಲ ಈ ಗಾಡೀಲಿ. ಇದಕ್ಕೆ LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ, ಚೆಕ್ ಮಾಡೋಣ. ಹೈ ಬೀಮು, ಲೋ ಬೀಮು, ಪಾಸ್ ಲೈಟ್ಸು. ಇದಕ್ಕೆ LED ಲೈಟ್ಸ್ ಕೊಟ್ಟಿರೋದ್ರಿಂದ ಚೆನ್ನಾಗಿದೆ. ಸೊ ನೈಟ್ ಒಂದ್ಸತಿ ರೈಡ್ ಮಾಡಿ ನೋಡಬೇಕು. ಟ್ರಾಫಿಕಲ್ಲಿದ್ದು ಆರಾಮಾಗಿ ಮುಗಿಸ್ಬಿಡ್ಬೋದು ಈ ಗಾಡಿನ. ಸೊ ಬಲ್ಕಿ ಇಲ್ಲ ಗಾಡಿ. ಸೊ ನೋಡಿ, ಸೊ ಬ್ರೇಕಿಂಗು ಅಷ್ಟೇ ಸಖತ್ತಾಗಿದೆ. ಶಿಫ್ಟ್ ಮಾಡಬೇಕಾದ್ರೂ ಅಷ್ಟೇ ನಿಮಗೆ ಫೀಲಾಗಿ ಆಗಲ್ಲ. ಶಾರ್ಟ್ ಪೀಪಲ್ಸಿಂದ ಹಿಡಿದು 6 ಫೂಟರ್ಸ್ವರೆಗೂ ಈ ಗಾಡಿ ಓಡಿಸ್ಬೋದು. ಸೊ 6 ಫೂಟರ್ಸ್ಗೆ ಸ್ವಲ್ಪ ಕಂಫರ್ಟ್ ಇಶ್ಯೂ ಅನಿಸ್ಬೋದು ನಿಮಗೆ, ಯಾಕಂದರೆ ಗಾಡಿ ಚಿಕ್ಕದಾಗಿರೋದ್ರಿಂದ. ಏನು ಟಾರ್ಕ್ ಫೀಲ್ ಆಗ್ತಾಯಿದೆ ಗುರು ಈ ಗಾಡೀಲಿ. ಈಗ ಬರ್ತಿರೋ ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲಿ ಟ್ವಿನ್ನು ಮತ್ತು ಗೋನ್ ಕ್ಲಾಸಿಕ್ 350 ಓಡಿಸಿರೋದ್ರಿಂದ ಹೇಳ್ತಾ ಇದ್ದೀನಿ. ಟಾರ್ಕ್ ಫೀಲ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಈಗ ಇಂಥ ಗಾಡಿಗಳಲ್ಲಿ. ಸೊ ಇನ್ನೂ ಅಪ್ಗ್ರೇಡ್ ಬೇಕು ಅವರಿಂದ. ಸೊ ಬನ್ನಿ ಒಂದು ಎಕ್ಸಾಸ್ಟ್ ನೋಟ್ ಇನ್ನೊಂದು ಸತಿ ತೋರಿಸ್ತೀನಿ ನಿಮಗೆ. ಸೊ ಗಾಡಿ ಫೀಲ್ ಮತ್ತು ನೆಕ್ಸ್ಟ್ ಲೆವೆಲ್ ಗುರು. ಸೊ ಇದಕ್ಕೆ ಬರೋದು ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನು. ಗಾಡಿ ಸ್ಪೀಡೋಮೀಟರ್ನೇ ವರ್ಕ್ ಆಗ್ತಿಲ್ಲ ಇಂಥ ಟೈಮಲ್ಲಿ. ಒಳ್ಳೆ ಸ್ಟ್ರೆಸ್ ಸಿಕ್ಕಿದಾಗನೇ ಈಗ ಆಗೋಯಿತು. ಸಸ್ಪೆನ್ಷನ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಸೊ ಹಳ್ಳ ದಿನಲ್ಲೂ ನಿಮ್ಗೆ ಅಷ್ಟು ಫೀಲ್ ಆಗೋಲ್ಲ ನಿಮಗೆ. ಈ ಗಾಡಿ ಕಂಫರ್ಟ್ ಬಗ್ಗೆ ಹೇಳಬೇಕು ಅಂದರೆ ಟಾಲ್ ಇರೋರಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಅನಿಸುತ್ತೆ, ಯಾಕಂದರೆ ಈ ಗಾಡಿ ತುಂಬ ಚಿಕ್ಕದಿರೋದ್ರಿಂದ. ಈ ಗಾಡಿ ಮೈಲೇಜ್ ಬಗ್ಗೆ ಹೇಳಬೇಕು ಅಂದರೆ 35 to 36 ಕಂಪನಿ ಕ್ಲೈಮ್ ಮಾಡಿದ್ದಾರೆ. ಈಗ ಬರ್ತಿರೋ ಎಲ್ಲ ರಾಯಲ್ ಎನ್ಫೀಲ್ಡ್ ಗಾಡಿಗಳಿಗೂ ಟ್ರಿಪಲ್ ನ್ಯಾವಿಗೇಷನ್ ಕೊಟ್ಟಿದ್ದಾರೆ. ಸೊ ನಾವು ನೋಡ್ದಂಗೆ ಟ್ವಿನ್ 650 ಕೊಟ್ಟಿದ್ದಾರೆ, ಮತ್ತು ಗೋನ್ ಕ್ಲಾಸಿಕ್ 350ಗೂ ಕೊಟ್ಟಿದ್ದಾರೆ. ಸೊ ಆಮೇಲೆ ಇನ್ನು ಮುಂದೆ ಹೋಗೋ ಗಾಡಿಗಳು ಕೊಡ್ಬೋದೇನೋ. ಸೊ ಬನ್ನಿ ಶೋರೂಮ್ ಹತ್ರ ಗಾಡಿ ಬಿಟ್ಟು ಹೋಗೋಣ.
ಟೈಪ್ ಸಿ ಚಾರ್ಜಿಂಗ್ ಸ್ಪಾಟ್ ಕೊಟ್ಟಿದ್ದಾರೆ ಇದಕ್ಕೆ. ಓಕೆ ಇಂಡಿಯನ್ಸ್, ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್. ಪೀಸ್.